ಅಮಿತ್ ಶಾ ಅವರು ಏನು ತಪ್ಪು ಮಾಡಿದ್ದಾರೆ ಅಂತ ಹೇಳಬೇಕು. ಕಾಂಗ್ರೆಸ್ಸು ದಲಿತ ವಿರೋಧಿ ಅಂತೇಳಿ ಅಮಿತ್ ಶಾ ಹೇಳಿದ್ದಾರೆ, ಸಂವಿಧಾನ ವಿರೋಧಿ ಅಂತ ಹೇಳಿದ್ದಾರೆ. ಅಂಬೇಡ್ಕರ್ ಅವರ ವಿರೋಧಿಯೂ ಕೂಡ ಕಾಂಗ್ರೆಸ್ ಅಂತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ನವರಿಗೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಲಿಕ್ಕೆ ಅಂಬೇಡ್ಕರ್ ಅವರ ಹೆಸರನ್ನು ಒಂದು ರೀತಿಯ ಫ್ಯಾಷನ್ ಆಗಿ ಬಳಸ್ತಾ ಇದ್ದಾರೆ. ಕೇವಲ ಅಂಬೇಡ್ಕರ್ ಅಂತ ಬರೀ ಮಾತಿನಲ್ಲಿ ಹೇಳ್ತಾರೆ. ಅಂಬೇಡ್ಕರ್ ಅವರಿಗೆ ಜೀವಿತಾವಧಿಯಲ್ಲಿ ಮೋಸ ಮಾಡಿದ್ದು, ಅನ್ಯಾಯ ಮಾಡಿದ್ದು, ಅವರಿಗೆ ನೋವುಂಟು ಮಾಡಿದ್ದು ಕಾಂಗ್ರೆಸ್ ಅಂತೇಳಿ ಹೇಳಿದ್ದಾರೆ. ಜೊತೆಗೆ ಅವ್ರು ಹೇಳಿರ್ತಕ್ಕಂಥ ಮಾತುಗಳು, ನೀವು ಅಷ್ಟೊಂದು ಅವರಿಗೆ ಮೋಸ ಮಾಡಿ ಅನ್ಯಾಯ ಮಾಡಿದ್ದಕ್ಕೆ, ನೋಯಿಸಿದ್ದಕ್ಕೆ, ಅದರ ಫಲವಾಗಿ ನೀವು 7 ಬಾರಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಿದ್ರೆ ನಿಮಗೆ ಸ್ವರ್ಗ ಸಿಕ್ತಿತ್ತು. ಅಂದರೆ ಅರ್ಥ ಏನು ಅಂದರೆ, ಆ ಪ್ರತಿಫಲ ಏನಿದೆಯೋ ನೋವು ಮಾಡಿದ್ದಕ್ಕೆ ನೀವು ಪಶ್ಚಾತ್ತಾಪ ಪಟ್ಟು ಈ ರೀತಿ ಹೇಳಿದ್ದಿದ್ರೆ ನಿಮಗೆ ಸ್ವರ್ಗ ಸಿಕ್ತಿತ್ತು ಅಂತ ಹೇಳಿದ್ದಾರೆ. ಇದರಲ್ಲಿ ತಪ್ಪೇನಿದೆ? ಅಂಬೇಡ್ಕರ್ನ ಸೋಲಿಸಿದ್ಯಾರು? ಅಂಬೇಡ್ಕರ್ ನೋವುಂಟು ಮಾಡಿದ್ಯಾರು? ಅವರ ಪ್ರತಿ ಹೆಜ್ಜೆಯಲ್ಲಿ ಕಾಂಗ್ರೆಸ್ಸು ಅವರನ್ನು ವಿರೋಧಿಸಿದೆ, ತಿರಸ್ಕಾರ ಮಾಡಿದೆ. ರೌಂಡ್ ಟೇಬಲ್ ಕಾನ್ಫರೆನ್ಸಿಂದ ಹಿಡಿದು ಬ್ರಿಟಿಷ್ ಸರ್ಕಾರ ಇರುವಾಗ ಅವರ ಹೇಳಿಕೆಗಳನ್ನು ವಿರೋಧಿಸಿದೆ, ಖಂಡಿಸಿದೆ. ದಲಿತರಿಗೆ ಸಪರೇಟ್ ಎಲೆಕ್ಟೊರೇಟ್ ಬೇಕು ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟಿಷರವರನ್ನು ಒತ್ತಾಯಿಸಿದಾಗ ಗಾಂಧೀಜಿಯವರು ಅದನ್ನು ವಿರೋಧ ಮಾಡಿದರು. ಯಾವುದೇ ಕಾರಣಕ್ಕೆ ಸಪರೇಟ್ ಎಲೆಕ್ಟ್ರೋಟ್ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಉಪವಾಸ ಸತ್ಯಾಗ್ರಹ ಕುಳಿತಿದ್ದು ಯಾರು? ಕಾಂಗ್ರೆಸ್ ಅಲ್ವಾ? ಕಾಂಗ್ರೆಸ್ ಅವರನ್ನು ಎಷ್ಟು ಸಾಧ್ಯವೋ ಅಷ್ಟು ನೋಯಿಸಿದೆ, ವಂಚಿಸಿದೆ. ಚುನಾವಣೆಗಳಲ್ಲಿ ಅವರು ನಿಂತಾಗಲೂ ಕೂಡ ಅವರನ್ನು ನೆಹರೂರವರು ಗುಂಪು ಕಟ್ಟಿಕೊಂಡು ಅವರನ್ನು ಸೋಲಿಸಿದ್ದಾರೆ. ಅಂತಹ ಮೇಧಾವಿ ವ್ಯಕ್ತಿ ಸಂವಿಧಾನ ಬರೆದ ಮೇಲೂ ಕೂಡ ಈ ದೇಶದಲ್ಲಿ ಅವರು ಬರೆದ ಸಂವಿಧಾನ ಜಮ್ಮು ಕಾಶ್ಮೀರದಲ್ಲಿ ಜಾರಿಯಲ್ಲಿರಲಿಲ್ಲ. ಇವತ್ತು ಸಂವಿಧಾನವನ್ನು ಜೊತೆಯಲ್ಲಿಟ್ಕೊಂಡು ಇದು ನಾಟಕ ಅಲ್ಲದೆ ಏನು? ರಾಹುಲ್ ಗಾಂಧಿಯವರಾಗಿರಲಿ, ಕಾಂಗ್ರೆಸ್ ಲೀಡರ್ಗಳು ಸಂವಿಧಾನ ಕೈಯಲ್ಲಿಟ್ಕೊಂಡು ಓಡಾಡ್ತಾರೆ. ಮೊದಲಿಂದ ಯಾಕೆ ಇಟ್ಕೊಂಡು ಓಡಾಡಲಿಲ್ಲ? ಹಾಗಾದರೆ ಇವತ್ತು ಮಾತ್ರ ಸಂವಿಧಾನ ಬಂತ? ನಮಗೆ ಸಂವಿಧಾನ ಬಂದು 75 ವರ್ಷಗಳಾಗ್ತಾ ಇದೆಯಲ್ಲ, ಈಗಲೂ ಕೂಡ ಸಂವಿಧಾನವನ್ನು ಯಾಕೆ ನೀವು ಪ್ರದರ್ಶನ ಮಾಡ್ತಿದ್ದೀರಿ? ಇದು ನಾಟಕ. ದಲಿತರನ್ನು ಸೆಳೆಯುವ ವೋಟ್ ಬ್ಯಾಂಕ್ಗಾಗಿ ನೀವು ಮಾಡ್ತಕ್ಕಂಥ ಕ್ರಮ ಇದು ಅಂತಕ್ಕಂಥದ್ದನ್ನು ಅಮಿತ್ ಶಾ ಅವರು ಎಳಿಯಾಗಿ ಬಿಚ್ಚಿ ಹೇಳಿದ್ದಾರೆ. ಆ ಕಾರಣದಿಂದ ಇವರು ಏನು ನಾಟಕ ಆಡಿದ್ರು ಜನ ಅದನ್ನು ತಿರಸ್ಕಾರ ಮಾಡ್ತಾರೆ. ಅಮಿತ್ ಶಾ ಅವರು, ನಾನೇ ಹೇಳ್ತೇನೆ, ಈಗಲೂ ಹೇಳ್ತೇನೆ, ಅಮಿತ್ ಶಾ ಅವರು ಹೇಳಿರೋದು 100ಕ್ಕೆ 100 ಸತ್ಯ ಇದೆ. ನಾನು ಹೇಳ್ತೇನೆ, ವೈರಲ್ ಆಗಲಿ ಬೇಕಾದರೆ, ಕಾಂಗ್ರೆಸ್ಸು ದಲಿತ ವಿರೋಧಿ, ಕಾಂಗ್ರೆಸ್ಸು ಅಂಬೇಡ್ಕರ್ ವಿರೋಧಿ, ಕಾಂಗ್ರೆಸ್ಸು ಸಂವಿಧಾನ ವಿರೋಧಿ. ಯಾವ ಪ್ರಥಮ ಪ್ರಧಾನಿ ಮಾನ್ಯ ನೆಹರೂರವರೇ ಮಾತನ್ನು ಹೇಳಿದ್ದಾರೆ, ಈ ರೀತಿ ನೀವು ದಲಿತರಿಗೆ ಮೀಸಲಾತಿಯನ್ನು ಕೊಡೋದರಿಂದ ದೇಶ ಅಭಿವೃದ್ಧಿ ಹೊಂದೋದಿಲ್ಲ ಅಂತಕ್ಕಂಥದ್ದನ್ನು ಅವರೇ ಹೇಳಿದ್ದಾರೆ. ಇದು ರೆಕಾರ್ಡಲ್ಲಿದೆ, ಪತ್ರಗಳನ್ನು ಎಲ್ಲ ರಾಜ್ಯಗಳಿಗೆ ಬರೆದಿದ್ದಾರೆ. ಇದಕ್ಕಿಂತ ಪುರಾವೆ ನಿಮಗೇನು ಬೇಕಾಗಿದೆ? ಹೋಗಲಿ, ಅವರ ಜೀವಿತಾವಧಿಯಲ್ಲಿ ನೀವು ಮನೆಯವರಿಗೆ ನೆಹರು ಅವರ ಪ್ರಧಾನಮಂತ್ರಿ ಆಗಿದ್ದರು, ಭಾರತ ರತ್ನ ಕೊಟ್ಕೊಂಡ್ರಿ. ಇಂದಿರಾ ಗಾಂಧಿಯವರಿಗೆ ಭಾರತ ರತ್ನ ಕೊಟ್ರಿ, ರಾಜೀವ್ ಗಾಂಧಿಗೆ ಭಾರತ ರತ್ನ ಕೊಟ್ರಿ. ಅಂಬೇಡ್ಕರ್ ಯೋಗ್ಯರಿರಲಿಲ್ವ ಅದಕ್ಕೆ? ನೀವ್ಯಾಕೆ ಅವ್ರಿಗೆ ಭಾರತ ರತ್ನ ಕೊಡಲಿಲ್ಲ? ಇವತ್ತು ಇಡೀ ಪ್ರಪಂಚ ಒಪ್ಪತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ನವ್ರನ್ನ ನೀವು ಯಾವ ರೀತಿ ನಡೆಸ್ಕೊಂಡಿದ್ರಿ? ಆದ್ದರಿಂದ ನೀವು ಮಾಡುವ ನಾಟಕವನ್ನು ಅಮಿತ್ ಶಾ ಅವರು ಇವತ್ತು ತೆರೆದಿಟ್ಟಿದ್ದಾರೆ ರಾಜ್ಯಸಭೆಯಲ್ಲಿ. ಇದನ್ನು ಈಗ ಆತ್ಮಾವಲೋಕನವನ್ನು
ಕಾಂಗ್ರೆಸ್ನ ನಾಯಕರುಗಳು ಮಾಡಿಕೊಳ್ಬೇಕು ಅಂತೇಳಿ ತಿಳಿಸ್ಲಿಕ್ಕೆ ನಿನ್ನೆ ಕೂಡ ನಾನು ಅದೇ ಮಾತನ್ನು ಹೇಳಿದ್ದೇನೆ. ಬೆಳಗಾವಿಯಲ್ಲಿ ನಡೆಯತಕ್ಕಂಥ ಅಧಿವೇಶನ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದಾಗಿರಬೇಕು. ನೀವೇನು ಬಿಲ್ಗಳನ್ನು ತಂದಿದ್ದೀರಿ ಇದನ್ನು ನೀವು ಬೆಂಗಳೂರಿನಲ್ಲೂ ಮಾಡ್ಬೋದಾಗಿತ್ತು. ಅದಕ್ಕೇನು ಅರ್ಜೆನ್ಸಿ ಇರಲಿಲ್ಲ. ಬರೀ ಬಿಲ್ ಪಾಸ್ ಮಾಡೋದ್ರಲ್ಲೇ ಇದ್ದಾರೆ. ಒಂದು ಕಡೆ ಬಿಲ್ ಪಾಸ್ ಮಾಡಬೇಕು, ಇನ್ನೊಂದು ಕಡೆ ಲೂಟಿ ಮಾಡಬೇಕು. ಎರಡು ಕೆಲಸ ಬಿಟ್ಟು ಕಾಂಗ್ರೆಸ್ನವರಿಗೆ ಬೇರೇನೂ ಕೆಲಸ ಇಲ್ಲ. ಅದಕ್ಕಾಗಿ ಬೆಳಗಾವಿಯಲ್ಲಿ ಬಂದು ಮಾಡಬೇಕಾಗಿಲ್ಲ. ಈ ನನಗನ್ನಿಸ್ತದೆ ಇವರು ಎಂಥ ಕೆಲಸ ಮಾಡಿದರು ಅಂದರೆ, ಬೇಸಿಗೆ ಬಂದ ತಕ್ಷಣ ಈ ಭಾಗಗಳಲ್ಲಿ ದನಗಳ ಜಾತ್ರೆ ನಡೀತದೆ ಬೇಸಿಗೆಯಲ್ಲಿ. ಇದು ಒಂದು ರೀತಿ ಜನಗಳ ಜಾತ್ರೆ ಮಾಡಿಸಿದ್ರು ಅವರು. ಜನಗಳ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಬದಲು ಜನಗಳ ಜಾತ್ರೆ ಮಾಡಿಸಿದ್ದಾರೆ ಅಷ್ಟೇ ಹೊರತು ಇದೊಂದು ಪಿಕ್ನಿಕ್ ಅನ್ನೋದು ಅವರ ಇದರಲ್ಲಿ ಪಿಕ್ನಿಕ್ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಎಷ್ಟು ಜನರಿಗೆ ಎಷ್ಟು ವ್ಯವಸ್ಥೆ, ಜನರು ಎಲ್ಲೆಲ್ಲಿಂದ ಬಂದು ಇಲ್ಲಿ ರೂಮ್ಗಳು ಸಿಗೋದಿಲ್ಲ, ಎಂಥ ಸಂಕಷ್ಟದಲ್ಲಿ ಇಲ್ಲಿ ಸಿಕ್ಕಿದ್ದಾರೆ. ಹೋರಾಟಗಾರರು ಬಂದು ಬೀದಿ ಬೀದಿಯಲ್ಲಿ ನಿಂತಿದ್ದಾರೆ. ಅವರಿಗೆ ಶೆಡ್ಗಳಾಕಿ ಕೊಡ್ತಕ್ಕಂಥದ್ದು ಕೆಲಸ. ಈ ರೀತಿ ಅವರ ಒಂದು ಸಮಸ್ಯೆನೂ ಕೂಡ ಬಗೆಹರಿಸಲಿಲ್ಲ. ಅದರಿಂದಾಗಿ ನನಗಂತೂ ಈ ಸಮಾವೇಶ, ಈ ಅಧಿವೇಶನ ತೃಪ್ತಿ ತಂದಿಲ್ಲ. ಯಾವುದೇ ಸಮಸ್ಯೆಗಳಿಗೆ ಈ ಸರ್ಕಾರ ಪ್ರಯೋಜನವೇ ಆಗಿಲ್ಲ, ಯಾವುದೇ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟಿಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಿನ್ನೆ ಕೂಡ ಮೊದಲೇ ಈಗಾಗಲೇ ಇದೆ, ಮೂಡ ಹಗರಣ ಇದೆ, ವಾಲ್ಮೀಕಿ ಹಗರಣ ಇದೆ, KIDB ಹಗರಣ ಇದೆ. ನಿನ್ನೆ ಪವರ್ ಕಾರ್ಪೊರೇಷನ್ ಹಗರಣ 268 ಕೋಟಿ ರೂಪಾಯಿಗಳದು. ಮಾನ್ಯ ಮುಖ್ಯಮಂತ್ರಿಗಳೇ ಅದರಲ್ಲಿ ಇನ್ವಾಲ್ವ್ ಇದ್ದಾರೆ. ಅವರೇ ಚೇರ್ಮನ್ ಪವರ್ ಕಾರ್ಪೊರೇಷನ್ಗೆ. ಜಾರ್ಜ್ ಅವರು ಸಚಿವರಿದ್ದಾರೆ. ಇವರೆಲ್ಲರೂ ಸೇರಿ 268 ಕೋಟಿ ಹಗರಣವನ್ನು ಮಾಡಿದ್ದಾರೆ. ಇದು ಗ್ಲೋಬಲ್ ಟೆಂಡರ್ ಆಗಬೇಕಾಗಿತ್ತು. ಇದನ್ನೇನು ಮಾಡಿದ್ದಾರೆ ಅಂದರೆ ಟೆಂಡರ್ ಬೂಸ್ಟ್ ಮಾಡಿ 30 ಕೋಟಿಯಲ್ಲಿ ಆಗ್ತಕ್ಕಂಥ ಕೆಲಸವನ್ನು 268 ಕೋಟಿಗೆ ಹೆಚ್ಚಿಸಿ ದೊಡ್ಡ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. ಚರ್ಚೆಗೂ ಕೂಡ ಅವಕಾಶ ಮಾಡಿಕೊಡಲಿಲ್ಲ ನಿನ್ನೆ ದಿವಸ. ಆದ್ದರಿಂದ ಪತ್ರಿಕೆಗಳಿಗೂ ನಾನು ಹೇಳಿದ್ದೇನೆ, ಈಗಲೂ ತಮ್ಮ ಮುಂದೆ ನಾನು ಆಧಾರ ಸಮೇತವಾಗಿ ಇಡಲಿಕ್ಕೆ ಸಿದ್ಧನಿದ್ದೆ. ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. AIN ನ್ಯೂಸ್ ಕನ್ನಡ, ವರದಿ ನಮ್ಮದು, ನಿರ್ಧಾರ ನಿಮ್ಮದು.